ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲಿಂದ ಮೀನರಾಶಿಯ ಎಲ್ಲ ಸ್ನೇಹಿತರಿಗೂ ಸಹ ಶುಭವಂದನೆಗಳು. ಸ್ನೇಹಿತರೆ, ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ರಾಶಿಫಲ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಶುದ್ಧ ಮನಸ್ಸಿನವರಾದ ಈ ಮೀನರಾಶಿಯವರಿಗೆ ಕಷ್ಟಗಳೇ ಜಾಸ್ತಿ ಅಲ್ವಾ? ಈ ವರ್ಷ ಅಂತೂ ನೀವು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ಯಾರಿಗೂ ಕೊಡಬೇಡಪ್ಪ ದೇವರೇ, ಸಾಕು ಅನಿಸ್ಬಿಟ್ಟಿದೆ. ಸೊ ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ ಅನ್ನೋದು ನಿಮ್ಮ ರಾಶಿಯವ್ರು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ಒಳ್ಳೆ ಮನಸ್ಸಿರೋರಿಗೆ ಯಾವಾಗಲೂ ಕೆಟ್ಟದಾಗುತ್ತೆ ಅಂತೀರ, ಬಟ್ ಒಳ್ಳೆಯವರಿಗೆ ದೇವ್ರು ಕಾಪಾಡ್ತಾನೆ. ಸೊ ಈ ಕೊನೆ ತಿಂಗಳಲ್ಲಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಸಹ ಕೊನೆ ಬಂದಿದೆ. ಲಾಸ್ಟ್ ಇದು ಪೊಲೀಸ್ ಸ್ಟಾಪ್ ಇದು. ಸೊ ನಿಮ್ಮ ಕಷ್ಟಗಳೆಲ್ಲ ಕೊನೆಗಾಣ ಅಂತ ಒಂದು ತಿಂಗಳು, ಈ ಡಿಸೆಂಬರ್ ತಿಂಗಳು. ಗುರು ಮತ್ತು ಶನಿ ಇಬ್ಬರದ್ದು ಅನುಗ್ರಹ ನಿಮಗೆ ಈ ಒಂದು ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಅನುಗ್ರಹದಿಂದ ನಿಮ್ಮ ಎಲ್ಲ ವ್ಯಾಪಾರ, ಉದ್ಯೋಗ, ಕೆಲಸ ಸ್ಥಳಗಳಾಗಿರಲಿ ಎಲ್ಲ ಕಡೆಯೂ ಸಹ ನಿಮಗೆ ಒಳ್ಳೆಯದಿದೆ. ಅದ್ರ ಜೊತೆಗೆ ಸ್ವಲ್ಪ ಕೆಟ್ಟದ್ದು ಇದೆ. ಏನಂತ ಹೇಳ್ತೀನಿ. ಸ್ನೇಹಿತರೆ, ನೀವೇನಾದರೂ ಉದ್ಯೋಗ ಮಾಡ್ತಿದ್ದೀರಾ ಬೇರೆಯವ್ರ ಹತ್ರ ಅಂತ ಅಂದರೆ ನೀವಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕೆ ಗೊತ್ತಾ, ಅಲ್ಲಿ ನಿಮಗೆ ಸಿಗೋಂಥ ಅವಕಾಶಗಳಿಗೆ, ಗೌರವಗಳಿಗೆ, ಸನ್ಮಾನಗಳಿಗೆ ಹೊಟ್ಟೆ ಕಿಚ್ಚು ದೃಷ್ಟಿ ಪಡೋರು, ಹಾಗೆಯೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅವಮಾನ ಆಗೋ ರೀತಿಯಲ್ಲಿ ಮಾತಾಡೋರು ಜಾಸ್ತಿ ಇರ್ತಾರೆ. ಸೊ ಈ ತಿಂಗಳಲ್ಲಿ ಅದಿನ್ನೂ ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಇರೋ ಟ್ಯಾಲೆಂಟಿಗೆ ನಿಮಗೆ ಸ್ವಲ್ಪ ಗೌರವ ಜಾಸ್ತಿ ಇರುತ್ತೆ. ಆಫೀಸಲ್ಲಾಗಲಿ ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಾಗಲಿ ಅಥವಾ ನೀವೇನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಬಿಸ್ನೆಸ್ ನೋಡಿನೂ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಾರೆ. ಈ ಒಂದು ತಿಂಗಳಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಈ ತಿಂಗಳಲ್ಲಿ ಪೂರ್ತಿಯಾಗಿ ನಿಮ್ಮ ಒಂದು ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಯೋಣ, ಓಕೆನಾ? ಸೊ ಮೊದಲನೇದಾಗಿ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಲಕ್ಷ್ಮೀ ಕೃಪೆ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಸಾಲ ಕೊಟ್ಟಿರ್ಬೋದು ಅಥವಾ ಸಾಲ ತೊಗೊಳಕ್ಕೋಸ್ಕರ ಕಾಯ್ತಾ ಇರ್ಬೋದು, ಇಲ್ಲ ಕೊಟ್ಟಿರೋ ಸಾಲನ ವಾಪಸ್ ಇಸ್ಕೊತಾ ಇರ್ಬೋದು. ಈ ಮೂರು ವಿಷಯದಲ್ಲೂ ಕೂಡ ನಿಮಗೆ ಯಾವುದೋ ಒಂದು ರೀತಿಲಿ ಧನ ಪ್ರಾಪ್ತಿ ಆಗುತ್ತೆ. ನೀವು ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಒಂದು ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಹೋಗುತ್ತೆ. ಈ ತುಂಬ ಏರುಗತಿಯಲ್ಲಿ ನಡೀತಾ ಹೋಗುತ್ತೆ. ಸೊ ಅದರಿಂದ ಕೂಡ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ನಾವು ಏನೂ ಬಿಸ್ನೆಸ್ ಮಾಡ್ತಿಲ್ಲ, ಮನೇಲಿದ್ದೀವಿ ಗುರುಗಳೇ, ಖಾಲಿ ಇದ್ದೀವಿ ಅಂತಂದರೆ ನಿಮಗೆ ಹೇಳೋದು ಒಂದೇ ವಿಷಯ, ಖಾಲಿ ಮನೇಲಿ ಕೂತ್ಕೊಂಡ್ರೆ ಯಾವ ದುಡ್ಡು ಬರೋಲ್ಲ. ವ್ಯವಹಾರ ಮಾಡಿ, ಬಿಸ್ನೆಸ್ ಮಾಡಿ, ಉದ್ಯೋಗ ಮಾಡಿ, ಇನ್ನೊಬ್ಬರ ಕೈ ಕೆಳಗಾದರೂ ನೀವು ಕೆಲಸ ಮಾಡಿದರೂ ಪರವಾಗಿಲ್ಲ, ಒಟ್ಟು ಹಣ ಸಂಪಾದನೆ ಮಾಡಿ. ಆವಾಗ ನಿಮಗೆ ಲಕ್ಷ್ಮಿ ಒಲಿತಾಳೆ. ಖಾಲಿ ಕೂತ್ಕೊಂಡ್ರೆ ಯಾವ ದುಡ್ಡು ಬರೋದಿಲ್ಲ, ಓಕೆನಾ? ಇನ್ನು ಕುಟುಂಬದ ವಿಷಯದಲ್ಲಿ ಮಾತಾಡಬೇಕು ಅಂತಂದರೆ, ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ತಂದೆಯ ಆರೋಗ್ಯ ಒಂದು ಹದಗೆಡುತ್ತೆ ಅನ್ನೋದು ಬಿಟ್ಟರೆ ಇನ್ನು ನೀವೆಲ್ಲ ಕೆಲಸಗಳಿಗೂ ಸಹ ಸಂಪೂರ್ಣವಾಗಿ ಮನೆಯವರೆಲ್ಲರೂ ಸಹ ನಿಮಗೆ ಸಹಕಾರ ನೀಡ್ತಾರೆ. ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ತಂದೆ ವಿಚಾರದಲ್ಲಿ ಎಸ್ಪೆಷಲಿ ಅವ್ರ ವಿಚಾರದಲ್ಲಿ ಸ್ವಲ್ಪ ಕೇರ್ ಮಾಡಿ. ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇರಲಿ, ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿರಿ, ಪ್ರೀತಿಯಿಂದ ಇರಿ. ಅವಾಗ ಅವರು ಚೆನ್ನಾಗಿರ್ತಾರೆ. ನಿಮ್ಮ ಎಲ್ಲ ಕೆಲಸಗಳಿಗೂ ಸಹ ಅವರು ಆಶೀರ್ವಾದ ಕೂಡ ಕೊಡ್ತಾರೆ, ಆಯಿತಾ? ಇನ್ನು ವ್ಯವಹಾರದ ಬಗ್ಗೆ ಮಾತಾಡೋದಂದರೆ, ವ್ಯವಹಾರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಶಿಕ್ಷಣದ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆ ಮರವಿರುತ್ತೆ ಈ ಒಂದು ತಿಂಗಳಲ್ಲಿ. ಸ್ವಲ್ಪ ಮರಿತೀರಾ ನೀವು, ಕೆಲವೊಂದು ಓದಿದ್ದು ನಿಮಗೆ ನೆನಪಾಗೋದಿಲ್ಲ ಸಡನ್ಲಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನು ಓದ್ತೀರಾ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡೋದಕ್ಕೆ ಒಂದು ಮಂತ್ರ ಇದೆ, ಅದನ್ನು ನಾನು ಬೇರೆ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಕಲ್ತ್ರಿ ಅಂದರೆ ನಿಮಗೆ ನೆನಪಿನ ಶಕ್ತಿ ಕೂಡ, ಅದನ್ನು ಮರಿಬೇಡಿ. ನೀವು ಹೇಳಿರೋ ಮಂತ್ರನೂ ಮರಿಬೇಡಿ ದಯವಿಟ್ಟು. ಅದನ್ನಾದರೂ ನೆನಪಿಟ್ಕೊತ ಬಂದರೆ ನಿಮಗೆ ಓದಿದ್ದೆಲ್ಲ ನೆನಪಾಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ, ಈ ಡಿಸೆಂಬರ್ ತಿಂಗಳು ಜನವರಿ ಅಪ್ ಟು ಫೆಬ್ರವರಿವರೆಗೂ ಸ್ವಲ್ಪ ಚಳಿಗಾಲ ಜಾಸ್ತಿ ಇರೋದ್ರಿಂದ ನೀವು ಒಂದು ಏಜ್ಡ್ ಪರ್ಸನ್ ಆಗಿದ್ದರೆ ನಿಮ್ಮ ಕಾಲು ಮತ್ತು ಕೈ, ಮಂಡಿ ನೋವು, ಸೊ ನೋವುಗಳು, ಒಂದು ಜಾಯಿಂಟ್ ಪೇನ್ಸ್ ಅಂತೂ ಈ ಒಂದು ತಿಂಗಳಲ್ಲಿ ಇದ್ದೇ ಇರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಹಾಗೆಯೇ ಈ ಒಂದು ವಿಚಾರದ ಬಗ್ಗೆ ಆಲಸ್ಯ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಸಡನ್ಲಿ ನೀವೊಂದು ಅದಕ್ಕೆ ಪರಿಹಾರ, ಆಯುರ್ವೇದಿಕ್ ಆಗಿರಲಿ ಅಥವಾ ಈಗ ಹೊಸ ಜನ್ರೇಷನ್ದಾಗಿರಲಿ, ಒಂದು ಪರಿಹಾರ ಮಾಡ್ಕೊಳ್ಳಿ. ಹಾಸ್ಪಿಟಲ್ಸ್ಗೆ ಹೋಗಿ ಹುಷಾರಾಗಿರಿ. ಅಲ್ಲಿ ಇಲ್ಲ ಅಂತಂದರೆ ಆರೋಗ್ಯ ತುಂಬ ಹದಗೆಡೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ತೀನಿ. ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಸೇಮ್ ಆ್ಯಸ್ ಇಟ್ ಈಸ್. ನಿಮಗೆ ನಿಮ್ಮ ಜೊತೆನೇ ಸ್ನೇಹಿತರು ಅಂತಲೇ ಕಾಣ್ತಿರ್ತಾರೆ, ನಿಮ್ಮ ಕೊಲೀಗ್ಸೇ ಇರ್ತಾರೆ, ಆದರೆ ನಿಮಗೆ ಬ್ಯಾಕಿಂದ ಅನ್ಯಾಯ ಮಾಡ್ತಾರೆ. ಬೆನ್ನಿನ ಚೂರಿ ಹಾಕೋಂಥ ಕೆಲಸ ಅವ್ರು ಮಾಡ್ತಿರ್ತಾರೆ, ಅದು ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅವರು ನಿಮ್ಮ ಮೇಲೆ ಒಂದು ಹೊಟ್ಟೆ ಕಿಚ್ಚು, ಹಳೆ ದ್ವೇಷ ಇರ್ಬೋದು, ಅಥವಾ ಈಗ ಅವ್ರ ಎದುರಿಗೆ ನಿಮಗೆ ಸಿಗೋಂಥ ಅವಕಾಶಗಳು ನಮಗೆ ಸಿಗ್ತಿಲ್ಲಲ್ಲ ಅಂತ ಒಂದು ದೃಷ್ಟಿ ಇರ್ಬೋದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಅವ್ರು ಕೆಟ್ಟದಾಗಿ ಒಂದೇನೋ ಭಾವನೆ ಇರುತ್ತೆ ಅವ್ರಿಗೆ, ಅವ್ರು ನಿಮ್ಮ ಎದುರಿಗೆ ತೋರಿಸ್ಕೊಳಲ್ಲ.
ಆಮೇಲೆ ನೀವು ಇನ್ನೊಂದು ವಿಷಯ, ಯಾವುದೇ ವಿಚಾರದಲ್ಲಾಗಲಿ, ಆಫೀಸಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಊರಲ್ಲಾಗಲಿ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆ ಆಗಲಿ ಯಾವುದೇ ರೀತಿಯ ಗಲಾಟೆ ಭಿನ್ನಾಭಿಪ್ರಾಯ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರಿಂದ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ನೀವೇ. ಎಲ್ರಿದ್ರಿಗೂ ನೀವೇ ಕೆಟ್ಟರಾಗ್ತೀರಾ, ಅವರೇ ಒಳ್ಳೆಯರಾಗ್ತಾರೆ. ಸೊ ಹೆಣ್ಮಕ್ಳು ಹೌಸ್ ವೈಫ್ ಆಗಿದ್ದೀರಾ ಅಂತ ಅಂದರೆ ಗೃಹಿಣಿಯರು ಅಕ್ಕಪಕ್ಕದ ಮನೆಯವ್ರ ಜೊತೆ ನೀವು ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ, ಮನಸ್ತಾಪ ಮಾಡ್ಕೋಬೇಡಿ. ಹಾಗೆಯೇ ಕೆಲಸದಲ್ಲಿ ಬೇರೆ ಕಡೆ ಕೆಲಸದಲ್ಲಿ ಹೋಗ್ತಿದ್ದೀರಾ ಅಂದರೆ ನಿಮ್ಮ ಸೀನಿಯರ್ಸ್, ಜೂನಿಯರ್ಸ್, ನಿಮ್ಮ ಕೊಲೀಗ್ಸ್ ಜೊತೆ ಯಾವತ್ತೂ ಮನಸ್ತಾಪ ಮಾಡ್ಕೊಳಕ್ಕೆ ಹೋಗಬೇಡಿ. ಡಿಸೆಂಬರ್ ತಿಂಗಳಲ್ಲಿ ಅವ್ರ ಕಡೆಯಿಂದನೇ ನಿಮಗೆ ಸ್ವಲ್ಪ ತೊಂದರೆ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಆಯಿತಾ? ಇವ್ರಿಗೆ ಹಿಂಗೆಲ್ಲ ಆಗ್ಬಿಡ್ತಲ್ಲ, ಎಷ್ಟೊಂದು ಸಿಕ್ಬಿಡ್ತಲ್ಲ ಇವ್ರಿಗೆ ಅವಕಾಶ, ನಮಗೆ ಸಿಗ್ತಿಲ್ಲಲ್ಲ. ಸೊ ಈ ಥರ ಒಂದು ಹೊಟ್ಟೆ ಕಿಚ್ಕೊಡೋದ್ರಿಂದ ನಿಮಗೆ ಅನ್ಯಾಯ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇದೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂತಂದರೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ರಿ, ಎಳ್ಳು ಬತ್ತಿ ಹಚ್ಚಿರಿ. ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಆರೋಗ್ಯ ಸಮಸ್ಯೆನೂ ಒಳ್ಳೆಯದಾಗುತ್ತೆ. ಉದ್ಯೋಗ ವ್ಯವಹಾರದಲ್ಲಿ ಚೆನ್ನಾಗಿರೋದು ಇನ್ನೂ ಚೆನ್ನಾಗಾಗ್ತಾ ಹೋಗುತ್ತೆ. ಯಾರು ಏನೇ ಮಾಡಿದರೂ ನಿಮಗೆ ಹೊಟ್ಟೆ ಕಿಚ್ಚಾಗಲ್ಲ. ದೃಷ್ಟಿ ತೆಗೆಯೋದು ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಿಂಬೆಹಣ್ಣಿಂದ ನಿಮಗೆ ನೀವೇ ದೃಷ್ಟಿ ತಗೊಂಡು ನಿಮ್ಮ ಶಾಪ್ ಮುಂದೆ ಅಥವಾ ನಿಮ್ಮ ಮನೆ ಮುಂದೆ ಇಲ್ಲ 3 ರೋಡು ಎಲ್ಲಿ ಸಂಧಿಸ್ತವೆ ಆ ಒಂದು ಸ್ಥಳದಲ್ಲಿ ನಿಮಗೆ ದೃಷ್ಟಿ ತಗೊಂಡ್ಬಿಟ್ಟು ಅದನ್ನು ನೀವು ತುಳಿದ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ದಂಗೆ ಹಾಗೆ ಬಂದುಬಿಡಿ. ಅಲ್ಲಿಗೆ ನಿಮಗೆ ಸ್ವಲ್ಪ ದೃಷ್ಟಿ ಕಡಿಮೆ ಆಗೋಂಥ ಚಾನ್ಸಸ್ ಇದೆ. ಸೊ ಅದು ಬಿಟ್ಟುಬಿಟ್ರೆ ಶನಿದೇವನ ನೀವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಲೇಬೇಕು. ಪ್ರತಿ ಶನಿವಾರ ಹೋಗಿ, ಹೋಗೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಗುರುವಾರ ಶಿವನ ದೇವಸ್ಥಾನಕ್ಕಂದ್ರೂ ಹೋಗಿ ಈಶ್ವರನ ಒಂದು ಧ್ಯಾನ ಅಥವಾ ದರ್ಶನ ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ತೊಂದರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಓಕೆ.